ಅಪ್ಪು ಅವರ ಆಕಾಶ್ ಸಿನಿಮಾಕ್ಕೆ ಮಾತ್ರ ಇಷ್ಟೊಂದು ಬೇಡಿಕೆಯನ್ನು ಅಥವಾ ಒಲವನ್ನು ಜನರು ತೋರಿಸಿಲ್ಲ. ಈ ಹಿಂದೆ ಮರು ಬಿಡುಗಡೆಯಾದ ಅಪ್ಪು ಸಿನಿಮಾ 2002ರಲ್ಲಿ ಬಿಡುಗಡೆಯಾಗಿ ಸುಮಾರು 10 ರಿಂದ 12 ಕೋಟಿ ಗಳಿಕೆಯನ್ನು ಕಂಡು ಆ ಕಾಲಕ್ಕೆ ಹಿಟ್ ಸಿನಿಮಾವಾಗಿತ್ತು. 2025ರಲ್ಲಿ ಮರು ಬಿಡುಗಡೆ ಹೊಂದಿದ ಸಂದರ್ಭದಲ್ಲಿ ಕೇವಲ ಮೊದಲ 5 ದಿನಗಳಲ್ಲಿ 2 ಕೋಟಿಗೂ ಹೆಚ್ಚಿನ ಗಳಿಕೆಯನ್ನು ಕಂಡಿದೆ. ಇನ್ನು 2024ರಲ್ಲಿ ಮರು ಬಿಡುಗಡೆಯಾದ ಜಾಕಿ ಸಿನಿಮಾ 2010ರಲ್ಲಿ ಆರಂಭದಲ್ಲಿ ಬಿಡುಗಡೆಯಾದ ಸಂದರ್ಭದಲ್ಲಿ 25 ರಿಂದ 30 ಕೋಟಿ ಗಳಿಕೆಯನ್ನು ಕಂಡಂತಹ ಸಿನಿಮಾ 2024ರಲ್ಲಿ ಮರು ಬಿಡುಗಡೆಯಾದ ಸಂದರ್ಭದಲ್ಲಿ 3 ಕೋಟಿಗೂ ಅಧಿಕ ಗಳಿಕೆಯನ್ನು ಕಂಡಿದೆ. ಹೀಗೆ ಅಪ್ಪು ಅವರ ಸಿನಿಮಾಗಳು ಹಳೆಯದಾದವು, ಅವುಗಳನ್ನು ನೋಡಬೇಕೆಂಬ ಬಯಕೆ ಜನರಲ್ಲಿ ಯಾವಾಗಲೂ ಹೊಸತರಂತೆಯೇ ಇರುತ್ತದೆ ಎಂದು ಹೇಳಬಹುದು. ಹೀಗೆ ಸಿನಿಮಾ ರಂಗವು ಪ್ರತಿ ವರ್ಷವೂ ಅಪ್ಪು ಅವರ ಸಿನಿಮಾವನ್ನು ಪ್ರತಿ ಹುಟ್ಟುಹಬ್ಬಕ್ಕೂ ಮರು ಬಿಡುಗಡೆ ಮಾಡಲಿ ಎಂದು ಆಶಿಸೋಣ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಷಯದ ಮಾಹಿತಿ. ನೀವು ಸಹ ಅಪ್ಪು ಅವರ ಅಭಿಮಾನಿಗಳಾಗಿದ್ದರೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಿ. ಹಾಗೆಯೇ ಅಪ್ಪು ಅವರ ಯಾವ ಸಿನಿಮಾ ನಿಮಗೆ ಅತ್ಯಂತ ಇಷ್ಟ ಎನ್ನುವುದನ್ನು ಸಹ ತಪ್ಪದೆ ಕಮೆಂಟ್ ಮಾಡಿ. ಅಪ್ಪು ಅವರಂತೆ ನಮ್ಮಿಂದ ಸಾಧನೆ ಮಾಡಲು ಆಗದಿದ್ದರೂ ಸಹ ಅವರು ತೋರಿದ ಮಾನವೀಯತೆಯನ್ನು ನಾವೆಲ್ಲರೂ ಪ್ರದರ್ಶಿಸೋಣ. ಏಕೆಂದರೆ ಹಣವೆಂಬುದು ಎಲ್ಲರ ಬಳಿ ಇರಬೇಕೆಂದಿಲ್ಲ, ಆದರೆ ಮಾನವೀಯತೆ, ಮಾನವ ಗುಣ ಎಂಬುದು ಪ್ರತಿಯೊಬ್ಬ ಮನುಷ್ಯನಲ್ಲಿ ಇರಬೇಕಾದ ಅತ್ಯುತ್ತಮ ಬೆಲೆ ಬಾಳುವ ವಸ್ತುವಾಗಿದೆ. ಅದನ್ನು ಯಾವುದೇ ಕಾರಣಕ್ಕೂ ಮರೆಯಬಾರದು. ಅಪ್ಪು ಅವರಂತೆಯೇ ನಾವು ಎಲ್ಲರನ್ನೂ ಪ್ರೇಮಿಸೋಣ, ಯಾರಿಗೂ ಸಹ ಅನ್ಯಾಯವನ್ನು ಬಯಸದೇ ಇರೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ, ಧನ್ಯವಾದ.